ಕುಡಿಯುವ ನೀರಿನ ನಿಯಮ ಉಲ್ಲಂಘನೆ ಆಗಿರುವುದನ್ನು ಬಿಗ್ ಬಾಸ್ ಗಮನಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಈಗಷ್ಟೇ ಶುರುವಾಗಿದ್ದು ತುಂಬಾ ಅದ್ಭುತವಾಗಿಯೇ ಮೂಡಿ ಬರ್ತಾ ಇದೆ. ಮೊದಲ ದಿನವೇ ಮನೆಯಲ್ಲಿ ವಾರ್ ಶುರುವಾದಂತಿದೆ. ಯಾಕಂದ್ರೆ ನಾವು ನಿನ್ನೆ ಎಪಿಸೋಡ್ ನೋಡೋದಾದ್ರೆ ಬಿಗ್ ಬಾಸ್ ಮನೆಗೆ ಬೇಕಾದಂತಹ ಬಗೆ ಬಗೆಯ ಸಾಮಗ್ರಿಗಳನ್ನ ಕಳಿಸ್ತಾರೆ. ಮನೆಯಲ್ಲಿ ಕೊಂಚ ಗಲಾಟೆ ಸದ್ದು ಜಾಸ್ತಿ ಕೇಳ್ತಾ ಇದೆ. ಸ್ವರ್ಗದ ನಿವಾಸಿಗಳ ಕೆಲಸಗಳನ್ನ ನರಕದ ನಿವಾಸಿಗಳು ಮಾಡಬೇಕು ಅನ್ನೋದೇ ಇತ್ತು ಅಲ್ವಾ? ಸ್ವರ್ಗದ ನಿವಾಸಿಗಳು ನರಕದ ನಿವಾಸಿಗಳಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಸ್ವರ್ಗದ ಕೆಲಸಗಳನ್ನ ಮಾಡ್ಸೋಕೆ. ಸ್ವರ್ಗದ ಸ್ಪರ್ಧಿಗಳು ಸೆಲೆಕ್ಟ್ ಮಾಡಿರುವಂತದ್ದು ಚೈತ್ರ ಹಾಗೂ ಸುರೇಶ್ ಅವರನ್ನ. ಚೈತ್ರ ಹಾಗೂ ಗೋಲ್ಡ್ ಸುರೇಶ್ ಅವರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ. ಚೈತ್ರ ಹಾಗೂ ಯಮುನಾ ನಡುವೆ ಮಾತಿನ ಚಕಮಕಿ ಆಗುತ್ತೆ ಹಾಗೂ ಉಗ್ರಂ ಮಂಜು ಹಾಗೂ ಚೈತ್ರ ನಡುವೆ ಕೂಡ ಮಾತ್ ಬೆಳೆಯುತ್ತೆ. ಉಗ್ರಂ ಮಂಜು ಅವರು ಚೈತ್ರ ಅವರಿಗೆ ಫ್ರೂಟ್ ಕಟ್ ಮಾಡಿ ಕೊಡಿ ಅಂತ ಹೇಳಿದ್ರು. ಆದ್ರೆ ಚೈತ್ರ ಅವರು ಆ ಫ್ರೂಟ್ ಅನ್ನ ತಾವು ತಿಂದು ನರಕದ ಬಾಗಿಲಿಗೆ ಎಸ್ತಾರೆ. ಈ ವಿಚಾರದಲ್ಲಿ ಚೈತ್ರ ಹಾಗೂ ಸ್ವರ್ಗದ ನಿವಾಸಿಗಳಿಗೆ ದೊಡ್ಡ ಗಲಾಟೆನೆ ಆಗುತ್ತೆ. ಇನ್ನೊಂದು ಕಡೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಕೊಟ್ಟ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಸ್ವರ್ಗದ ಕೆಲಸಗಳನ್ನೆಲ್ಲವನ್ನ ನರಕದ ನಿವಾಸಿಗಳೇ ಮಾಡಬೇಕು ಅನ್ನೋ ರೂಲ್ಸ್ ಇತ್ತು. ಆದ್ರೆ ಲಾಯರ್ ಜಗದೀಶ್ ಅವರು ರೂಲ್ಸ್ ಬ್ರೇಕ್ ಮಾಡಿ ತಾವೇ ಕೆಲಸಗಳನ್ನ ಮಾಡಿದ್ದಾರೆ. ಇನ್ನು ಸ್ವರ್ಗದ ನಿವಾಸಿಗಳ ನಡುವೆಯೇ ಕೆಲವೊಂದು ವಾದಗಳು ನಡೆಯುತ್ತೆ. ಲಾಯರ್ ಜಗದೀಶ್ ಅವರು ಎಲ್ಲರ ವಿರುದ್ಧ ತಿರುಗಿ ಬೀಳ್ತಾರೆ. ಚೈತ್ರ ಅವರನ್ನ ನೀವು ನಡೆಸಿಕೊಂಡ ರೀತಿ ಸರಿ ಇರ್ಲಿಲ್ಲ ಮತ್ತು ಹೆರಾಸ್ಮೆಂಟ್ ಅನ್ನುವಂತಹ ಒಂದು ಪದವನ್ನ ಕೂಡ ತೆಗಿತಾರೆ. ಈ ವಿಚಾರಕ್ಕೆ ಯಮುನಾ ಅವರು ನೀವು ಕಟ್ಟಿದ್ದೀರಾ ಅಂತ ಕೋಪಗೊಳ್ತಾರೆ. ಇನ್ನೊಂದು ಕಡೆ ನರಕದ ನಿವಾಸಿಗಳೇ ಸ್ವರ್ಗದ ನಿವಾಸಿಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಮಾತನಾಡಿಕೊಳ್ತಾರೆ. ಹಾಗೆ ನಿನ್ನೆ ಎಪಿಸೋಡ್ ಅಲ್ಲಿ ಕೊಂಚ ಕಾಮಿಡಿ ನೋಡುವಂತಹ ಅವಕಾಶ ಕೂಡ ಇತ್ತು. ಆ ಕಡೆ ಧನ್ರಾಜ್ ಅವರನ್ನ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೀತಾರೆ. ಬಿಗ್ ಬಾಸ್ ಸಂಭಾಷಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಧನ್ರಾಜ್ ಅವರು ಬಿಗ್ ಬಾಸ್ಗೆನೆ ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ ಅಂತ ಹೇಳಿ ಮೈಕ್ ಸರಿ ಮಾಡೋದಕ್ಕೆ ಹೇಳ್ತಾರೆ. ಅದಕ್ಕೆ ಬಿಗ್ ಬಾಸ್ ಇಷ್ಟು ಸೀಸನ್ ಅಲ್ಲಿ ಬಿಗ್ ಬಾಸ್ಗೆನೆ ಮೈಕ್ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳಿರೋ ಮೊದಲ ಸ್ಪರ್ಧಿ ನೀವೇ ಅಂತ ಹೇಳಿ ಅಭಿನಂದನೆ ಹೇಳ್ತಾರೆ. ಅತ್ತ ಧನ್ರಾಜ್ ಅವರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಪರದಾಡ್ತಿರ್ತಾರೆ. ಹಾಗೆ ಸುದೀಪ್ ಅವರು ಧನ್ರಾಜ್ ಅವರಿಗೆ ಜಿಂಕೆ ಅಂತ ಕರೆದಿದ್ರು. ಬಿಗ್ ಬಾಸ್ ಅವರು ಕೂಡ ನೀವು ಈ ಮನೆಯಲ್ಲಿ ಜಿಂಕೆ ತರಾನೇ ಇರ್ಬೇಕು, ನೀವು ನಗ್ತಾ ಎಲ್ಲರನ್ನ ನಗಿಸ್ತಾ ಖುಷಿಯಾಗಿ ಇರ್ಬೇಕು ಅಂತ ಸಲಹೆ ನೀಡ್ತಾರೆ. ಮೊದಲು ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇದ್ದಂತಹ ಧನ್ರಾಜ್ ಬಿಗ್ ಬಾಸ್ ಜೊತೆ ಮಾತನಾಡಿದ ಕೂಡಲೇ ಟೆನ್ಷನ್ ಫ್ರೀ ಆಗ್ತಾರೆ. ಜಿಂಕೆ ಹಾಗೆ ಲವಲವಿಕೆಯಿಂದ ಓಡಾಡ್ತಾರೆ. ಮತ್ತೊಂದ್ ಕಡೆ ರೂಲ್ಸ್ ಬ್ರೇಕ್ ಆದ ಕಾರಣ ಬಿಗ್ ಬಾಸ್ ಎಲ್ಲಾ ಗ್ರಾಸರಿಗಳನ್ನ ಹಿಂಪಡಿತಾರೆ. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇರುತ್ತೆ. ಸ್ವರ್ಗದ ನಿವಾಸಿಗಳು ನರಕದ ನಿವಾಸಿಗಳನ್ನ ನಾಮಿನೇಟ್ ಮಾಡಬೇಕು. ಅತಿ ಹೆಚ್ಚು ವೋಟ್ ಬಂದವರು ವಾರಾಂತ್ಯಕ್ಕೆ ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ. ಸ್ವರ್ಗದ ನಿವಾಸಿಗಳ ಆಯ್ಕೆಯ ಪ್ರಕಾರ ಅತಿ ಹೆಚ್ಚು ವೋಟ್ ಬಂದಿರುವಂತಹದ್ದು ಚೈತ್ರ ಕುಂದಾಪುರ ಅವರಿಗೆ. ಮತ್ತು ನಿನ್ನೆ ಎಪಿಸೋಡ್ ಅಲ್ಲಿ ಸ್ವರ್ಗದ ನಿವಾಸಿಗಳು ಹೆಚ್ಚಾಗಿ ಚೈತ್ರ ಅವರನ್ನ ಟಾರ್ಗೆಟ್ ಮಾಡಿರೋ ತರ ಕಾಣಿಸ್ತು. ನಾಮಿನೇಷನ್ಗೆ ಕೆಲವೊಂದು ರೀಸನ್ ಗಳನ್ನ ಕೊಡ್ತಾರೆ. ಒಂದು, ಚೈತ್ರ ಅವರಿಗೆ ಕೆಲಸ ಮಾಡೋಕ್ಕಿಂತ ಜಾಸ್ತಿ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಒತ್ತು ಕೊಡ್ತಾ ಇದ್ರು ಅನ್ನುವಂಥದ್ದು. ಇನ್ನೊಂದು ಕಡೆ ಚೈತ್ರ ಅವರು ಫ್ರೂಟ್ ಅನ್ನ ತಿಂದು ನರಕದ ಬಾಗಿಲಿಗೆ ಎಸೆದ್ರು ಅನ್ನುವಂಥದ್ದು. ಹಾಗೆ ಚೈತ್ರ ಅವರಿಗೆ ಮಾತು ಸ್ವಲ್ಪ ಜಾಸ್ತಿ ಅತಿರೇಕ ಅನ್ನುವಂಥದ್ದು. ಇದಕ್ಕೆಲ್ಲ ಉತ್ತರ ನೀಡ್ತಾ ಚೈತ್ರ ಅವರು, ನಾನು ಮಾತು ಜಾಸ್ತಿನೇ ಆಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಲ್ಲ, ನನ್ನ ಪರ್ಸನಲ್ ಜೀವನದಲ್ಲಿ ಕೂಡ ಅಷ್ಟೇ, ನಾನು ಇರೋದೇ ಹೀಗೆ ಬೈ ಬರ್ತ್ ಬಂದಿರುವಂತದ್ದು, ನನಗೆ ಅದನ್ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂತ ಟಾಂಗ್ ಕೊಡ್ತಾರೆ. ಲಾಯರ್ ಜಗದೀಶ್ ಅವರು ಕೊಟ್ಟಂತಹ ಕಾರಣ ಬಂದು ಬಿಗ್ ಬಾಸ್ ಸ್ವರ್ಗದ ನಿವಾಸಿಗಳಿಗೆ ಕೊಟ್ಟ ಎಲ್ಲಾ ಗ್ರಾಸರಿಗಳನ್ನ ಹಿಂಪಡೆಯೋಕೆ ಚೈತ್ರ ಅವರೇ ಮುಖ್ಯ ಕಾರಣ ಎನ್ನುವಂಥದ್ದು. ಹಾಗಾಗಿ ಚೈತ್ರ ಅವರು ಈ ವಾರ ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ. ಇವಿಷ್ಟು ನಿನ್ನೆ ಎಪಿಸೋಡ್ ಅಲ್ಲಿ ನಾವು ನೋಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಬಿಗ್ ಬಾಸ್ ಮನೆ ಗೊತ್ತಿಲ್ಲ. ಸ್ವರ್ಗದ ನಿವಾಸಿಗಳು ನರಕಕ್ಕೆ ಬರಬಹುದು ಅಥವಾ ನರಕದ ನಿವಾಸಿಗಳು ಸ್ವರ್ಗಕ್ಕೂ ಬರಬಹುದು. ಹೊರಗಡೆ ಹಾಯಾಗಿದ್ದಂತಹ ಸೆಲೆಬ್ರಿಟಿಗಳು ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಸ್ಪರ್ಧಿಗಳಾಗಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ವೆಯ್ಟ್ ಮಾಡಿ ನೋಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಪ್ರತಿಯೊಂದು ಎಪಿಸೋಡ್ಗಳ ಡೀಟೇಲ್ಸ್ಗಳನ್ನು ಇದೇ ಫಿಲ್ಮಿ ಬೀಟ್ ಚಾನೆಲ್ ಅಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಹಾಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.